ಗೈಸ್ ವೆಲ್ಕಮ್ ಟು ಮೈ ನ್ಯೂ ಮನೆ ವ್ಲಾಗ್. ಇವತ್ತಿನ ಟುಡೇ ರಿಂಗ್ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಬಾಡಿಗೆ ಬಂದಿದೆ ಇವಾಗ 662 ರೂಪಾಯಿ ಬಾಡಿಗೆ ಬಂದಿದೆ. ಬನ್ನಿ ಪಿಕಪ್ ಲೊಕೇಶನ್ ಹೋಗೋಣ. ಮೂರು ಕಿಲೋಮೀಟರ್ ಇದೆ, 9 ನಿಮಿಷ ತೋರಿಸ್ತದೆ. ಬೇಗ ಬೇಗ ಒಂದು 5 ಬಾಕ್ಸ್ ಹಾಕೊಂಡು ನಾವು ಹೊಡ್ತಾ ಇದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಹೋಗ್ಬೇಕಂದ್ರೆ ಮೊದಲು ನಾವೇನೇನು ಮಾಡ್ಬೇಕಂದ್ರೆ ಟ್ರಿಪ್ ಸ್ಟಾರ್ಟ್ ಮಾಡ್ಕೋಬೇಕು. ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ನಾವು ಹೊಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ 17 ಕಿಲೋಮೀಟರ್ 1 ಅವರ್ 12 ನಿಮಿಷ ತೋರಿಸ್ತಾ ಐತೆ. ಮೇಡಮ್ ಅವ್ರು ಹೇಳ್ತಾರೆ ಅನ್ಲೋಡ್ ಮಾಡೋಕ್ಕೆ ಯಾರು ಇಲ್ಲ ಅಂತ ನಾನೇ ಅನ್ಲೋಡ್ ಮಾಡಿದೆ. ಅನ್ಲೋಡ್ ಆದ ನಂತರ 150 ರೂಪಾಯಿ ಎಕ್ಸ್ಟ್ರಾ ತೊಗೊಂಡೆ ನಾನು. ಟ್ರಿಪ್ ಎಂಡ್ ಆದ ನಂತರ ನನ್ನ ಫೋನಲ್ಲಿ ನೆಟ್ವರ್ಕ್ ಇರಲಿಲ್ಲ. ಹಾಗಂತ ನಾನು ಮತ್ತೆ ನೆಟ್ವರ್ಕ್ ಬಂತು 5G. 662 ರೂಪಾಯಿ ಕ್ಯಾಶ್ ಕ್ಯಾಲೆಟ್ ತೊಗೊಂಡೆ. ಕಸ್ಟಮರಿಗೆ ನಾನು ಮತ್ತೆ ತಿರ್ಗಾ ರೇಟಿಂಗ್ ಕೊಟ್ಟೆ. ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. ನೆಕ್ಸ್ಟ್ ಆರ್ಡರ್ ಬರುತ್ತೆ ಕಡೀರನಪಾಳ್ಯ. 594 ರೂಪಾಯಿ ಬಾಡಿಗೆ ಬರುತ್ತೆ. ಇವಾಗ ನಾವು ಹೊಡ್ತಾ ಇದ್ದೀವಿ ಪಿಕಪ್ ಲೊಕೇಶನ್ಗೆ. 1.3 ಕಿಲೋಮೀಟರ್ ಇರುತ್ತೆ ಪಿಕಪ್ ಲೊಕೇಶನ್. ಪಿಕಪ್ ಲೊಕೇಶನ್ ಬಂದಾಗೆ ನಾನು ಬಂದು ಒಂದೇನು ಫ್ರಿಜ್ ಇರುತ್ತೆ, ನಾವೇ ಲೋಡಿಂಗ್ ಮಾಡಿಕೊಂಡು ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ನಾವು ಹೊಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಯಾವುದಂದ್ರೆ ಬೇಗೂರಿಗೆ ಹೋಗ್ತಾ ಇದ್ವಿ. ಬೇಗೂರಿಗೆ ಹೋಗ್ತಾಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ 16 ಕಿಲೋಮೀಟ್ರ್ 1 ಅವರ್ ತೋರಿಸಾಯ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದಾಗ ಒಂದೊಂದು ಐಟಮ್ ಅನ್ಲೋಡ್ ಮಾಡಿದ್ವಿ. ಅದ ನಂತರ ನಾವು ಟ್ರಿಪ್ ಎಂಡ್ ಮಾಡಿದ್ವಿ. ನೆಟ್ವರ್ಕ್ ಇಶ್ಯೂ ಆಯಿತು. ನೆಟ್ವರ್ಕ್ ಇಶ್ಯೂ ಆಗೋಣ ಕ್ಯಾಶ್ ಕ್ಯಾಲೆಟ್ ತೊಗೋತೀವಿ. 500 ರೂಪಾಯಿ ಕ್ಯಾಶು, 94 ರೂಪಾಯಿ ಫೋನ್ಪೇ ಮಾಡ್ತಾರೆ ಕಸ್ಟಮರು. ಇದು ಆರ್ಡರ್ ಕ್ಯಾಶ್ ಕ್ಯಾಲೆಟ್ ಅಂತ ತೊಗೊಂಡ್ಬಿಟ್ಟಿವಿ. ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ ಬನ್ನಿ. 825 ರೂಪಾಯಿ ಬಾಡಿಗೆ ಇರುತ್ತೆ. 52 ರೂಪಾಯಿ ಆನ್ಲೈನ್ ಆಗಿರುತ್ತೆ. ಸಿಂಗ್ಸಂದ್ರಿಗೆ ಬಾಡಿಗೆ ಬರುತ್ತೆ. ಇವಾಗ ನಾವು ಹೊರಡ್ತಾ ಇದ್ದೀವಿ ಪಿಕಪ್ ಲೊಕೇಶನ್ಗೆ. ಪಿಕಪ್ ಲೊಕೇಶನ್ ಬಂದಾಗ ಒಂದೇ ಒಂದು ಓಲಾ ಗಾಡಿ ಇರುತ್ತೆ. ಗಾಡಿ ಲೋಡಿಂಗ್ ಮಾಡಿಕೊಂಡು ಗಾಡಿ ಟೈರಲ್ಲಿ ತಿಕ್ಕದಲ್ಲಿ ಕಲ್ಲು ಇಟ್ಕೊಂಡು ಅಲ್ಲಿಂದ ನಾವು ಹೊಡ್ತಾ ಇದ್ದೀವಿ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ 25 ಕಿಲೋಮೀಟರ್ 1 ಅವರ್ 4 ನಿಮಿಷ ತೋರಿಸ್ತಾ ಇತ್ತು. ನಮ್ಮ ಗಾಡಿಗೆ ಚಾರ್ಜ್ ಇರಲಿಲ್ಲ, ಮತ್ತೆ ನಾವು ಚಾರ್ಜ್ ಹಾಕಿದ್ ನೋಡಿ. ಚಾರ್ಜ್ ಹಾಕೊಂಡು ನಾವು ಬಂದ್ವಿ ಅನ್ಲೋಡ್ ಪಾಯಿಂಟಲ್ಲಿ. ಅನ್ಲೋಡ್ ಬಂದಾಗ ಅನ್ಲೋಡ್ ಆಯಿತು. ಅನ್ಲೋಡ್ ಅಂತ ನಾನು ಟ್ರಿಪ್ ಎಂಡ್ ಮಾಡಿದೆ. ನನ್ನ ಫೋನಲ್ಲಿ ನೆಟ್ವರ್ಕ್ ಇಶ್ಯೂ ಆಯಿತು. ರೌಂಡ್ ಹೊಡಿತಾನೆ ಇತ್ತು. ಅದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಕಸ್ಟಮರ್ 773 ರೂಪಾಯಿ ಫೋನ್ಪೇ ಮಾಡ್ತಾರೆ. ಫೋನ್ಪೇ ಆದ ನಂತರ ನಾನು ಕಸ್ಟಮರ್ಗೆ ರೇಟಿಂಗ್ ಕೂಡ ಕೊಡ್ತೀವಿ. ಇದು ಆರ್ಡರ್ ಕಂಪ್ಲೀಟ್ ಆಯಿತು. 739 ರೂಪಾಯಿ ಬಾಡಿಗೆ ಬರುತ್ತೆ. ಲಿಂಗಪುರ್ಗೆ ಪಿಕಪ್ ಇರುತ್ತೆ. ನಾನು ಹೊರಡ್ತಾ ಇದ್ದೀನಿ ಪಿಕಪ್ ಲೊಕೇಶನ್ಗೆ. ಪಿಕಪ್ ಲೊಕೇಶನ್ 5.4 ಕಿಲೋಮೀಟರು 15 ನಿಮಿಷಲ್ಲಿ ಬಂದಾದ ನಂತರ ಇದು ನರ್ಸರಿ ಇತ್ತು ಇವ್ರದ್ದು ದೊಡ್ಡದು ಗೋಡಾನು. ಇವಾಗ ನಾವು ಎಲ್ಲಿಂದ ತೊಗೊಂಡು ಹೋಗ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ತಮಿಳ್ನಾಡಲ್ಲಿ ಇದೆ. ಇದು ತಮಿಳ್ನಾಡಿಗೆ ಹೋಗಬೇಕು ಐಟಮು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಗಾಡಿ ಎಲ್ಲ ಲೋಡಿಂಗ್ ಮಾಡ್ಕೊಂಡಿದ್ವಿ. ಲೋಡಿಂಗ್ ಎಲ್ಲ ಮಾಡ್ತಾಯಿದ್ವಿ ನೋಡಿ. ಸರೀಸ್ ಎಲ್ಲ ಜೋಡಿಸ್ಕೊಂಡು ಟೋಟಲ್ ಒಂದು 60 ಇರುತ್ತೆ. 60 ಸೆಟ್ ಇರುತ್ತೆ. ಇಲ್ಲಿಂದ ಎಲ್ಲ ಒಳಗಡೆ AC ಇರುತ್ತೆ ಫುಲ್. ಎಲ್ಲ ತಂದು ಎಲ್ಲ ಐಟಮ್ ಕೊಡ್ತಾರೆ. ಲೋಡಿಂಗ್ ಮಾಡಿಕೊಂಡು ನಾನು ಹೊರಡ್ತಾ ಇದ್ದೀನಿ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ 18 ಕಿಲೋಮೀಟರು 40 ನಿಮಿಷ ತೋರಿಸ್ತಾ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಆಗ ಬಂದಾಗ ತಮಿಳ್ನಾಡಿಗೆ ಬಂದಿದ್ದೆ ನಾನು. ಪರ್ಮಿಟ್ ಎಲ್ಲ ಆದರೂ ಬಂದಿದ್ದೀನಿ. ಬಂದಾದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ಅನ್ಲೋಡ್ ಮಾಡ್ತಾರೆ. ಇಲ್ಲೂ ಟ್ರಿಪ್ ಎಂಡ್ ಮಾಡಿದೆ. ಮತ್ತು ತಿರ್ಗಾ ನೆಟ್ವರ್ಕ್ ಇಶ್ಯೂ ಆಯಿತು. ನೆಟ್ವರ್ಕ್ ಇಶ್ಯೂ ಆಗೋಣ ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. 739 ರೂಪಾಯಿ ಫೋನ್ಪೇ ಮಾಡ್ತಾರೆ ಕಸ್ಟಮರು. ಇವತ್ತಿನ ಟುಡೇ ಅರ್ನಿಂಗ್ ಎಷ್ಟಾಗಿದೆ ಪೋಟ್ರಲ್ಲಿ 3037 ರೂಪಾಯಿ ಟುಡೇ ಅರ್ನಿಂಗ್ ಆಗಿದೆ. ಇಲ್ಲಿ ತಮಿಳ್ನಾಡಲ್ಲಿ ಲೋಕಲ್ ಡೆಲಿವರಿಯಲ್ಲಿ 1092 ರೂಪಾಯಿ ಬಾಡಿಗೆ ಬರುತ್ತೆ. ಪಿಕಪ್ ಪಾಯಿಂಟು 5.7 ಕಿಲೋಮೀಟರ್ ಇರುತ್ತೆ. ಪಿಕಪ್ ಪಾಯಿಂಟಲ್ಲಿ ಬಂದಾಗೆ ಲೋಡಿಂಗ್ ಮಾಡ್ತಾರೆ. ಲೋಡಿಂಗ್ ಮಾಡಿಕೊಂಡು ನಾನು ಅಲ್ಲಿಂದ ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನು ಅಂದರೆ ಫಸ್ಟು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ನಾನು ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ಆರ್ಡ್ರ್ ಕನ್ಫರ್ಮ್ ಆಯ್ತು ನೋಡಿ. ಇವಾಗ ಲೋಕಲ್ ಡೆಲಿವರಿಯಲ್ಲಿ ಇದಂತ ಡ್ರಾಪ್ ಲೊಕೇಶನ್ಗೆ ಹೊರಡ್ತಾ ಇದ್ದೀನಿ. 43 ಕಿಲೋಮೀಟ್ರ್ 1 ಅವರ್ 23 ನಿಮಿಷ ತೋರಿಸ್ತಾ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದಾಗ ಬೇಗನೆ ಅನ್ಲೋಡ್ ಮಾಡ್ತಾರೆ. ನಾನು ಒಂಚೂರು ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಮಾಡಿದಾಗ ಬೇಗ ಒಬ್ಬರು ಇರ್ತಾರೆ ಅಂತ ಹೇಳ್ತಾರೆ. ನೈಟ್ ಆಗಿದೆ 1 ಗಂಟೆ. ಬೇಗನೆ ಅನ್ಲೋಡ್ ಆಯಿತು. ಅನ್ಲೋಡ್ ಆದ ನಂತರ ನಾನು ಇಲ್ಲಿ ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ನಾನು ಕಸ್ಟಮರ್ ಹತ್ರ 1092 ರೂಪಾಯಿ ಕಲೆಕ್ಟ್ ಮಾಡಿಕೊಂಡೆ. ಅದರಲ್ಲಿ ನಾವು 938 ರೂಪಾಯಿ ನನಗೆ ಕಳಿಸಿತ್ತು. ಇದು ಐಟಮ್ ಏನಿರುತ್ತೆ ಅಂದರೆ ಹೂವು ಇರುತ್ತೆ. ಟೋಟಲ್ 5 ಬ್ಯಾಗು. ಅದು ಮುನ್ಗಡೆ ಅದು ಲೋಕಲ್ ಡೆಲಿವರಿ ಐಟಮ್ ಹಾಕ್ಕೊಂಡಿದ್ದೀನಿ. ಅದನ್ನು ಮುನ್ಗಡೆ ಇರುತ್ತೆ. ಲೋಕಲ್ ಡೆಲಿವರಿ 1092 ರೂಪಾಯಿ ಬಾಡಿಗೆ. ಇದು 1265 ರೂಪಾಯಿ ಬಾಡಿಗೆ ಇರುತ್ತೆ. ಎರಡು ಒಂದೇ ಗಾಡಿಯಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ಚಿಕ್ಕಪೇಟೆ ಇರುತ್ತೆ, ಒಂದು ಕಲ್ಯಾಣ ನಗರ ಇರುತ್ತೆ, ಆ ಥರ ಇರುತ್ತೆ. ಇವಾಗ ಇದು 51 ಕಿಲೋಮೀಟ್ರ್ ಬಂದೆ ನಾನು ಚಿಕ್ಕಪೇಟೆಯಲ್ಲಿ. ನೈಟ್ ಆಗಿದೆ ನೋಡಿ. ನೈಟಲ್ಲಿ ಇದು 12 ಗಂಟೆ ಬಂದಿದ್ದೀನಿ. ಇಲ್ಲಿಂದ 200 ಮೀಟರ್ ಹೋಗೋಕ್ಕೆ ಮಿನಿಮಮ್ 40 ನಿಮಿಷ 5 ಗಂಟೆವರೆಗೂ ಫುಲ್ ನೋಡಿ. ಇದು ವರಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಫುಲ್ಲು ಎಲ್ಲ ಜಾಮ್ ಆಗಿತ್ತು.
ಮುಂದ್ಗಡೆ ಹೋಗ್ಬಿಟ್ಟು ಕಸ್ಟಮರ್ ಸೈಡಲ್ಲಿ ನಿಂತಿರು, ಬೇಗ ಬೇಗನೆ ಅನ್ಲೋಡ್ ಮಾಡಿದೆ. ಅಲ್ಲಿಕ್ಕಿದ್ದಾರೆ ನೋಡಿ ಸಾಮಾನು. ಅದಾದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ನನ್ನ ಫೋನಲ್ಲಿ ನೆಟ್ವರ್ಕ್ ಇಶ್ಯೂ ಆಯಿತು. ಇವತ್ತೇನಂದರೆ ಟುಡೇ ಅರ್ನಿಂಗ್ ಎಷ್ಟಾಗಿದೆ ಅಂತಂದರೆ ಪೋರ್ಟ್ರಲ್ಲಿ ನನ್ನ ದುಡಿಮೆ ಆಗಿದೆ ಇವತ್ತು 4113 ರೂಪಾಯಿ ಆಗಿದೆ. ಲೋಕಲ್ ಡೆಲಿವರಿಯಲ್ಲಿ 938 ರೂಪಾಯಿ ಟುಡೇ ಅರ್ನಿಂಗ್ ಆಗಿದೆ. ಎರಡು ಕೂಡಿಬಿಟ್ಟು 5051 ರೂಪಾಯಿ ಟುಡೇ ಅರ್ನಿಂಗ್ ಆಗಿದೆ ನೋಡಿ ಇವತ್ತಿನ ಲೋಕಲು ಪೋರ್ಟರು.